ಸೇತುಬಂಧಕ್ಕೆ ಸಂಬಂಧಪಟ್ಟಂಥ 2ನೇ ತರಗತಿಯ ಗಣಿತವನ್ನು ನೋಡೋದಾದರೆ ನಾವು ಜೂನ್ 1ರಿಂದ ಈಗಾಗಲೇ ಜೂನ್ 15ರವರೆಗೂ ನಾವು ಈ ಸೇತುಬಂಧ ಕಾರ್ಯಕ್ರಮವನ್ನು ಮಾಡಬೇಕಾಗಿರೋದ್ರಿಂದ ನಾವು ಇಲ್ಲಿರುವಂತಹ ಕಲಿಕಾ ಫಲಗಳನ್ನು ನೋಡ್ಕೋಬೇಕು, ಅದಕ್ಕೆ ಕಲಿಕಾಂಶವನ್ನು ನೋಡಬೇಕು ಮತ್ತು ಅದಕ್ಕಿರುವಂಥ ಚಟುವಟಿಕೆ, ಅದು ಆ ಚಟುವಟಿಕೆಯನ್ನು ನಿರ್ವಹಿಸಬೇಕಾದಂಥ ಸೂಚನೆಗಳಿವು. ಇಷ್ಟನ್ನು ನಾವು ಪ್ರತಿದಿನ ಮಾಡುವಂತಹ ಇದಾದ್ರದ ಮೇಲೆ ನಾವೇನು ಮಾಡಬೇಕು, ಪೂರ್ವ ಪರೀಕ್ಷೆಯನ್ನು ಸಿದ್ಧಪಡಿಸ್ಕೊಳ್ಬೇಕಾಗುತ್ತೆ. ಈ ಪೂರ್ವ ಪರೀಕ್ಷೆಯನ್ನು ಸಿದ್ಧಪಡಿಸ್ಕೊಂಡು ನಾವೇನು ಮಾಡ್ತೀವಿ, ಪೂರ್ವ ಪರೀಕ್ಷೆಯನ್ನು ಈ ಒಂದು ಕಲಿಕಾ ಫಲಗಳ ಆಧಾರದ ಮೇಲೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ 10 ಗಣಿತದಲ್ಲಿ 10 ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಒಂದು ಪೂರ್ವ ಸಿದ್ಧತಾ ಅಂದರೆ ಪೂರ್ವ ಪರೀಕ್ಷೆಯನ್ನು ನಾವು ಸೇತುಬಂಧ ಪೂರ್ವ ಪರೀಕ್ಷೆಯನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇವೆಲ್ಲವೂ ಕೂಡ ನಾವು 15 ದಿನ ಮಾಡಬೇಕಾಗಿರುವಂತಹ ಕಲಿಕಾ ಫಲಗಳು. ಇದಾದಮೇಲೆ ಈಗ ನಾವು ಪೂರ್ವ ಪರೀಕ್ಷೆಯನ್ನು ಮಾಡ್ತೀವಿ. ಅದರಲ್ಲಿ ಬಿ ತೆಗೆದಿರುವಂತಹ ಮಕ್ಕಳು ಯಾವ ಹಂತದಲ್ಲಿದ್ದಾರೆ ಆ ಹಂತದ ಮಕ್ಕಳಿಗೆ ನಾವು ಬಳಸಿಕೊಳ್ಳುವಂತಹ ಒಂದು ವರ್ಕ್ಶೀಟ್ಸ್ ಅಂತ ಕರಿತೀವಿ, ಅಂದರೆ ಕಲಿಕಾ ಹಾಳೆಗಳು. ಇವುಗಳನ್ನು ಕೊಟ್ಟು ಆ ಮಗುವನ್ನು ಏನು ಮಾಡಬೇಕು, ಮುಂದಕ್ಕೆ ತರಬೇಕು. ಇದರಲ್ಲಿ ಮರದ ಮೇಲಿರೋದಕ್ಕೆ ಟಿಕ್ ಹಾಕುವಂಥದ್ದು, ಮರದ ಕೆಳಗಿರುವಂಥ ವೃತ್ತ ಹಾಕುವಂಥದ್ದು, ಈ ಸೂಚನೆಗಳಿಗೆ ಅನುಗುಣವಾಗಿ ನಾವೇನು ಮಾಡಬೇಕಾಗುತ್ತೆ, ಮಾಡುವಂಥದ್ದು. ಇಲ್ಲಿ ಪಂಜರದ ಒಳಗಿರುವಂತಹ ಪಕ್ಷಿಗೆ ಟಿಕ್ ಹಾಕು, ಹೊರಗಿರುವಂತಹ ಪಕ್ಷಿಗೆ ವೃತ್ತವನ್ನು, ಪ್ರಾಣಿಗೆ ವೃತ್ತವನ್ನು ಹಾಕುವಂತಕ್ಕಂಥದ್ದು. ಮರಕ್ಕೆ ಗ್ರೀನ್ ಬಣ್ಣ ಹಾಕು, ಹತ್ತಿರ ಇರೋದಕ್ಕೆ ಕೆಂಪು ಬಣ್ಣ ಹಾಕು, ದೂರ ಇರೋದಕ್ಕೆ ಹಳದಿ ಬಣ್ಣವನ್ನು ಹಾಕು. ಈ ರೀತಿ ಚಟುವಟಿಕೆಗಳನ್ನು ನಾವು ಮಕ್ಕಳಿಂದ ಮಾಡಿಸ್ಬೇಕಾದಂಥದ್ದು. ಸಂಖ್ಯೆಗಳಲ್ಲಿ ಏನಾದರೂ ತಪ್ಪಿರೋವಂಥವ್ರಿಗೆ ಈ ಒಂದು ಕಲಿಕಾ ಹಾಳೆಯನ್ನು ಕೊಟ್ಟು ಸಂಖ್ಯೆಗಳನ್ನು ಬರೆಸುವಂಥದ್ದು. 1 2 3 4 5 6 7 8 ಈ ರೀತಿ ನಾವು ಕಂಪ್ಲೀಟ್ ಮಾಡುವಂಥದ್ದು. ನೆಕ್ಸ್ಟು ಹೆಚ್ಚು ಬೆಲೆ ಇರುವಂಥ ಸಂಖ್ಯೆಗೆ ಬಣ್ಣವನ್ನು ತುಂಬು. ಇದರಲ್ಲಿ 15ಕ್ಕೆ ಬಣ್ಣವನ್ನು ತುಂಬುವಂಥದ್ದು, ಇಲ್ಲಿ 19ಕ್ಕೆ ಬಣ್ಣವನ್ನು ತುಂಬುವಂಥದ್ದು, ಇಲ್ಲಿ 15ಕ್ಕೆ ಬಣ್ಣವನ್ನು ತುಂಬುವಂಥದ್ದು. ಈ ರೀತಿ ಚಟುವಟಿಕೆಗಳು. ಇಲ್ಲಿ ಕಡಿಮೆ ಇರೋದಕ್ಕೆ ಬಣ್ಣವನ್ನು ತುಂಬು, 2ಕ್ಕೆ ಬಣ್ಣವನ್ನು ತುಂಬುವಂಥದ್ದು, ಇದರಲ್ಲಿ 10ಕ್ಕೆ ಬಣ್ಣವನ್ನು ತುಂಬುವಂಥದ್ದು. ಈ ರೀತಿ ಚಟುವಟಿಕೆಗಳನ್ನು ಮಕ್ಕಳಿಂದ ನಾವು ಎಲ್ಲಿ ಯಾವ ಮಗುವಿಗೆ ಈ ಒಂದು ಕಲಿಕಾ ಹಾಳೆ ಅವಶ್ಯಕತೆ ಇದೆ ಅಂತ ನಮಗೆ ಎಲ್ಲಿ ಗೊತ್ತಾಗುತ್ತೆ ಅಂದರೆ ನಾವು ಪೂರ್ವ ಪರೀಕ್ಷೆನ ಮಾಡಿರ್ತೀವಲ್ಲ ಅಲ್ಲಿ ಗೊತ್ತಾಗುವಂಥದ್ದು. ಇಲ್ಲಿರುವಂಥ 10ಕ್ಕೆ 1ಅನ್ನು ಹಾಕುವಂಥದ್ದು, ಇಲ್ಲಿರುವ ಸಂಖ್ಯೆನ 5ಅನ್ನು ಇಲ್ಲಿಗೆ ಹಾಕುವಂಥದ್ದು. ನೆಕ್ಸ್ಟು ಹಿಂದಿನ ಸಂಖ್ಯೆ 8ಅನ್ನು ಹಾಕುವಂಥದ್ದು, ಮಧ್ಯದ ಸಂಖ್ಯೆ 11, ಮುಂದಿನ ಸಂಖ್ಯೆ 20. ಈ ರೀತಿ ಚಟುವಟಿಕೆಯನ್ನು ನಾವೇನು ಮಾಡ್ಬೋದು, ಕಂಪ್ಲೀಟ್ ಮಾಡಿಕೊಂಡು ಹೋಗುವಂಥದ್ದು. ಇಲ್ಲಿ ಕೆಳಗಿನಿಂದ ಸಂಖ್ಯೆಗಳನ್ನು 1 2 3 4 ಈ ರೀತಿ ಸಂಖ್ಯೆಗಳನ್ನು 100ವರೆಗೂ ಬರೆಸುವಂಥದ್ದು. ನೆಕ್ಸ್ಟ್ ಬಂದರೆ ಇದು ಕೂಡುವಂಥದ್ದು. 8ಕ್ಕೆ 4 ಕೂಡಿದರೆ 12 ಬರುವಂಥದ್ದು, ಅಂದರೆ ಇವು ಎಣಿಸಿ ಬರೆಯುವಂಥದ್ದು, ಮಗುವಿಗೆ ಕಲಿಸುವಂಥದ್ದು, ಕೂಡೋದು. ಇವೆಲ್ಲವೂ ಕೂಡೋಕ್ಕೆ ಸಂಬಂಧಪಟ್ಟಂಥ ಈ ರೀತಿ ನಾವು ಕಲಿಕಾ ಹಾಳೆಗಳನ್ನು ನಾವು ವರ್ಕ್ಶೀಟ್ಸ್ಗಳನ್ನು ಬಳಸಿಕೊಂಡು ಮಗುವಿಗೆ ಸಾಫಲ್ಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ತೆಗಿಲಿಕ್ಕೆ, ಅಂದರೆ ಅಂಕವನ್ನು ತೆಗಿಲಿಕ್ಕೆ ನಾವು ಏನೆಲ್ಲ ಮಗುವಿಗೆ ಅವಶ್ಯಕತೆ ಇದೆ ಅದನ್ನು ನಾವು ಆ ಮಗುವಿನ ಬುದ್ಧಿಮಟ್ಟಕ್ಕೆ ಅನುಗುಣವಾಗಿ ನಾವು ಈ ಒಂದು ಕಲಿಕಾ ಹಾಳೆಗಳನ್ನು ಕೊಡುವಂಥದ್ದು. ಇವೆಲ್ಲವೂ ನೀವು ನೋಡ್ಬೋದು. ನಿಮಗೆ ಬೇಕು ಅಂತಂದರೆ ನಾನು ಕಮೆಂಟ್ನಲ್ಲಿ, ಅಂದರೆ ಆ ಒಂದು ಕಮೆಂಟ್ ಬಾಕ್ಸಲ್ಲಿ ನಾನೊಂದು ವಾಟ್ಸಪ್ ಗ್ರೂಪಿಗೆ ಹಾಕ್ತೀನಿ. ಆ ಗ್ರೂಪಿಗೆ ನೀವು ಜಾಯಿನ್ ಆಗಿ ಇವನ್ನೆಲ್ಲವೂ ಕೂಡ ನೀವು ಬೇಕಂದರೆ ನೋಡ್ಕೋಬೋದು. ಅಂದರೆ ಅವಶ್ಯಕತೆ ಇರೋ ಮಗುವಿಗೆ ಪ್ರಿಂಟನ್ನು ತೆಗೆದುಕೊಡುವಂಥದ್ದು. ಈಗ ನಾವು ಕಲಿಕಾ ಫಲಗಳನ್ನು ಆಧಾರದ ಮೇಲೆ ಮತ್ತು 10 ಸಾಮರ್ಥ್ಯಗಳ ಆಧಾರದ ಮೇಲೆ ಸೇತುಬಂಧ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿರುವಂಥದ್ದು. ಬೆಕ್ಕಿನ ಮೇಜಿನ ಮೇಲೆ ಏನಿದೆ, ಬೆಕ್ಕು ಮೇಜಿನ ಮೇಲಿದೆ, ಮೇಲೆ ಅನ್ನೋದಕ್ಕೆ ಬರೆಯುವಂಥದ್ದು. ನಾಯಿ ಕೆಳಗಡೆ ಇದೆ, ಕೆಳಗೆ ಈ ಡ್ಯಾಶ್ ಕೆಳಗಡೆ ಅಂತ ಬರೆಯುವಂಥದ್ದು. ಇಲ್ಲಿ ಇದು ವೃತ್ತವಾಗಿರುವಂಥದ್ದು ಕ್ಯಾರಮ್ ಬೋರ್ಡು, ತ್ರಿಭುಜಾಕೃತಿಯಲ್ಲಿರುವಂಥದ್ದು ಇಲ್ಲಿದೆ, ವೃತ್ತಾಕೃತಿರುವಂಥ ಕಾಯಿನ್ನು, ಚೌಕಾಕೃತಿಯಲ್ಲಿ ಪೋಸ್ಟ್ ಕಾರ್ಡ್ ಇರುವಂಥದ್ದು. ಈ ರೀತಿ ಇವುಗಳಿಗೆ ಸಂಖ್ಯೆಗಳನ್ನು ಬರ್ಕೊಂತ ಹೋಗುವಂಥದ್ದು. 41 42 43 44 45 ಈ ರೀತಿ ಸಂಖ್ಯೆಗಳನ್ನು ಬರ್ಕೊಂಡು ಹೋಗುವಂಥದ್ದು. ಬಿಡಿ ಸ್ಥಾನಕ್ಕೆ 1ಅನ್ನು, ಹತ್ತಿರ ಸ್ಥಾನಕ್ಕೆ 1ಅನ್ನು, ಬಿಡಿ ಸ್ಥಾನಕ್ಕೆ 6ಅನ್ನು ಹಾಕುವಂಥದ್ದು. ಸೇಮ್ ಪ್ಯಾಟ್ರನ್ನು. ಇಲ್ಲಿ ಅತಿ ಚಿಕ್ಕ ಸಂಖ್ಯೆಗೆ ಹಳದಿ ಬಣ್ಣವನ್ನು ತುಂಬುವಂಥದ್ದು. 7 ಚಿಕ್ಕ ಸಂಖ್ಯೆ, 8 ಚಿಕ್ಕ ಸಂಖ್ಯೆ, 14 ಚಿಕ್ಕ ಸಂಖ್ಯೆ. ಅತಿ ದೊಡ್ಡ ಇರುವಂಥ ಸಂಖ್ಯೆಯನ್ನು ಏನು ಮಾಡಬೇಕಿಲ್ಲಿ, ಹಸಿರು ಬಣ್ಣವನ್ನು ತುಂಬುವಂಥದ್ದು. 13ಕ್ಕೆ ಹಸಿರು ಬಣ್ಣವನ್ನು ತುಂಬಬೇಕು, 15ಕ್ಕೆ ಹಸಿರು ಬಣ್ಣವನ್ನು ತುಂಬಬೇಕು, 17ಕ್ಕೆ ಹಸಿರು ಬಣ್ಣವನ್ನು ತುಂಬುವಂಥದ್ದು. ಹಿಂದೆ ಮುಂದೆ ಇದು 7 ಆದಮೇಲೆ 8, 8 ಆದಮೇಲೆ 9, 10 ಅನ್ನೋದು 12, ಆಮೇಲೆ 15 ಈ ರೀತಿ ಬಿಟ್ಟಿರುವಂಥ ಸಂಖ್ಯೆಗಳನ್ನು ಇವನ್ನ ಎಣಿಸಿ ಇಲ್ಲಿಗೆ ಬರೆಯುವಂಥದ್ದು. ಇದು ಕೂಡಿ 5 3 8, 12ಕ್ಕೆ 3 ಕೂಡ್ರೆ 15, 4ಕ್ಕೆ 2 ಕೂಡ್ರೆ 6,
ಇಲ್ಲಿ ಕಳೆಯುವಂಥದ್ದು 7ಕ್ಕೆ 5 ಕೊಡ್ರಿ 7ರಲ್ಲಿ 5 ಕಳೆದ್ರೆ 2, 8ರಲ್ಲಿ 2 ಕಳೆದ್ರೆ 6, ಈ ರೀತಿ ಕಳೆಯ ಲೆಕ್ಕಗಳು. ಇವುಗಳನ್ನು ಸಮಾನಾದ ನೋಟುಗಳಿಗೆ ಗೆರೆಯನ್ನು ಎಳೆಯುವಂಥದ್ದು. ಅಗ್ರ ಇರೋದಕ್ಕೆ ಏನು ಮಾಡಬೇಕು, ಟಿಕ್ ಹಾಕೋದು. ಬಾರ ಇರೋದಕ್ಕೆ ಇಂಟುವನ್ನು ಹಾಕುವಂಥದ್ದು. ವಾರದಲ್ಲಿ 7 ದಿನಗಳು, ಇವೆಲ್ಲ ಸುಲಭವಾಗಿರುವಂಥವನ್ನು ನಾವು ಮಕ್ಕಳಿಂದ ಮಾಡಿಸುವಂಥದ್ದು. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸಾಫಲ್ಯ ಪರೀಕ್ಷೆ. ರವಿ ಮರದ ಹತ್ತಿರ ಇದ್ದಾನೆ ಅಂತ ಹಾಕುವಂಥದ್ದು. ರಾಣಿ ಮರದಿಂದ ದೂರ ಇರುವಂಥದ್ದು. ಇಲ್ಲಿ ಚೌಕಾಕೃತಿಯನ್ನು ಬರೆಯುವಂಥದ್ದು. ಇಲ್ಲಿ ತ್ರಿಭುಜಾಕೃತಿಯನ್ನು ಬರೆಯುವುದು. ಇಲ್ಲಿ ವೃತ್ತ, ಇಲ್ಲಿ ಆಯತವನ್ನು ಬರೆಯುವಂಥದ್ದು. ನೆಕ್ಸ್ಟು 61ರಿಂದ 99ರವರೆಗೆ ಸಂಖ್ಯೆಗಳನ್ನು 61, 62, 63, 64, 65, 66, 67 ಅಂತ ಈ ಬಾಕ್ಸ್ ಒಳಗಡೆ ಬರೆಯುವಂಥದ್ದು. ಇಲ್ಲಿ ಬಿಡಿ 10 ಸ್ಥಾನಕ್ಕೆ 1, ಬಿಡಿ ಸ್ಥಾನಕ್ಕೆ 7 ಹಾಕುವಂಥದ್ದು, ಕಂಪ್ಲೀಟ್ ಮಾಡುವಂಥದ್ದು. ಇಲ್ಲೂ ಅಷ್ಟೇ ಚಿಕ್ಕ ಸಂಖ್ಯೆಗೆ ಹಳದಿ ಬಣ್ಣವನ್ನು ಹಾಕ್ರಿ, ದೊಡ್ಡ ಸಂಖ್ಯೆಗೆ ಹಸಿರು ಬಣ್ಣವನ್ನು ಹಾಕ್ರಿ ಅಂತ ಹೇಳಿರುವಂಥದ್ದು. ಹಿಂದೆ ಮುಂದೆ ಅಂದರೆ 13 ಆದಮೇಲೆ 14, 15 ಈ ರೀತಿ ಬಿಟ್ಟಿರುವಂತಹ ಪದಗಳನ್ನು ಬರೆಯುವಂಥದ್ದು. ಸಂಖ್ಯೆ ಎಷ್ಟು ಚಿತ್ರ ಬರಿ, ಎಷ್ಟು 9 ಇದೆ, 9 ಚಿತ್ರಗಳನ್ನು ನೀನು ಇಂಟು ಹಾಕೋದ್ರ ಮೂಲಕ 9 ಚಿತ್ರಗಳನ್ನು ಬರೆಯುವಂಥದ್ದು. 0 ಇದೆ, ಇಲ್ಲಿ ಯಾವುದೇ ಚಿತ್ರವನ್ನು ಬರೆಯೋಂಗಿಲ್ಲ. ಇವುಗಳನ್ನು ಕೂಡುವಂಥದ್ದು. ಇವುಗಳನ್ನು ಕೂಡಬೇಕು. ಈ ಬಾಕ್ಸ್ ಆಗಿರೋವನ್ನ ಕಳೀಬೇಕು. ಇಲ್ಲಿ 6ನೇದು ಕಳೆಯುವಂಥದ್ದು. ನೆಕ್ಸ್ಟು ಆಟಿಕೆ ಬೆಲೆಗೆ ಸರಿಹೊಂದಿಸುವಂತಹ ಅಮೌಂಟ್. ಇದು 12 ರೂಪಾಯಿ, ಇದು 15 ರೂಪಾಯಿ ಇರುವಂಥದ್ದು. ಈ ರೀತಿ ಮಾಡುವಂಥದ್ದು. ದಪ್ಪನೆಯ ವಸ್ತುವಿಗೆ ರೈಟ್ ಗುರುತುವನ್ನು ಹಾಕು ಅಂತಂದರೆ ಇದಕ್ಕೆ ರೈಟ್ ಹಾಕಬೇಕು, ಅಗ್ರ ಇರೋದಕ್ಕೆ ಹಿಂಟುವನ್ನು ಹಾಕಬೇಕು. ಈ ರೀತಿ ಇರುವಂತಹ ಚಟುವಟಿಕೆಗಳನ್ನು ನಾವು ಸಾಫಲ್ಯ ಪರೀಕ್ಷೆಯಲ್ಲಿ ನೀಡಿ ಅದರಲ್ಲಿ ಮಗುವನ್ನು ಯಶಸ್ವಿಯಾಗಿ ಬಳಸಿಕೊಳ್ಳುವಂಥದ್ದು. ಇದು ಚಟುವಟಿಕೆ ಆಧಾರಿತವಾಗಿ ಮಾಡಬೇಕಾಗಿರುವಂಥ ಕಾರ್ಯ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.